ನನ್ನ ಬದುಕು ಚಿತ್ರರಂಗದಲ್ಲಿ ಶುರುವಾದಾಗಲಿಂದ ಅಮ್ಮನ್ನು ನೋಡ್ತಾನೇ ಇದ್ದೀನಿ. ಅವರ ಒಡನಾಟದಲ್ಲಿ ಕಲಿತಿದ್ದು ಕಲಿಬೇಕಾದ್ದು ಬಹಳ ಇತ್ತು. ನನ್ನ ಅವರ ಜೊತೆ ಪೂರ್ಣಿಮಾ ಅಂತ ಒಂದು ದಯಾನಂದ ಸಾಗರ್ ಅವರು ತೆಗೆದರು. ಅದರಲ್ಲಿ ಅಮ್ಮನಿಗೆ ತಮ್ಮನಾಗಿ ಆ್ಯಕ್ಟ್ ಮಾಡಿದೆ. ರಾಜೇಶು ಇದ್ದ, ನಾವು 3 ಜನ ಮಾಡಿದ್ದು ಪೂರ್ಣಿಮಾ ಅನ್ನೋ ಕತೆ. ಆ ಶೂಟಿಂಗಿಂದ ಶುರು ಆಯಿತು ನನ್ನ ಅವರ ಸಂಬಂಧ. ಎಷ್ಟು ಇದು ಹೇಳ್ತಾಯಿದ್ರು, ಅವರ ಅನುಭವನೇ ಬೇರೆ. ಅಷ್ಟು ಅನುಭವ ಇರೋ ಒಬ್ಬ ಶ್ರೇಷ್ಠ ನಟಿ ಒಬ್ಬ ಹೊಸ ಹುಡುಗನ್ನು ಹೇಗೆ ನೋಡ್ಕೊತಾಯಿದ್ರು ಅನ್ನೋದು ಸರೋಜದೇವಿಯನ್ನು ನೋಡಬೇಕಾಗತ್ತೆ. ಅಲ್ಲಿಂದ ಕೃಷ್ಣ ರುಕ್ಮಿಣಿ ಸತ್ಯಭಾಮ, ರುಕ್ಮಿಣಿ ಪಾರ್ಟು, ರಾಜನ ಕೃಷ್ಣ, ನಾನು ನಾರದ. ಆ ಒಂದು ಇದರಲ್ಲಿ ನಾರದ ಪೌರಾಣಿಕ ನಾಟಕ, ಅದು ಸಿನಿಮಾ ಆಗಿದೆ. ಪೌರಾಣಿಕವಾಗಿ ಡೈಲಾಗ್ ಹೇಳಬೇಕಾ ಇಲ್ಲ ಯಾವ ಥರ ಹೇಳಬೇಕು ಅಂದಾಗ ನೀವು ಮಾತಾಡೋ ಥರ ಮಾತಾಡೋದು ಅದೇ ಚೆನ್ನಾಗಿರೋದು. ನಾರದ ಯಾವತ್ತೂ ಭಾಳ ಇದಾಗಿ ಮಾತಾಡೋಕ್ಕೆ ಹೋಗಬಾರ್ದು ಅಂತ ಕೆಲವು ಕಡೆ ಎಲ್ಲ ಸರಿ ಮಾಡೋದು. ಅಲ್ಲಿಂದ ಕಲ್ತ್ಕೊತಾ ಬಂದೆ. ಯಾರು ಇವನು ನಮ್ಮ ಚಿಕ್ಕಮ್ಮ, ಅದನ್ನು ನಾವು ವಿಲನ್, ಯಾಕೋ ನೀನು ಇದಾದ ಮಾಡ್ತೀ ಅಮ್ಮ, ನನಗೆ ಇಷ್ಟ ಆಯಿತು ಅದಕ್ಕೆ ಮಾಡ್ತಾಯಿದ್ದೀನಿ, ಸಂತೋಷ. ರೇಣುಕಾದೇವಿ ಮಹಾತ್ಮೆಗೆ ಅಮ್ಮ ರೇಣುಕೆ, ನಾ ಪರಶುರಾಮ, ಹೇಗೆ ಏನು ಎತ್ತ. ಅಲ್ಲಿಂದ ಚಿತ್ರರಂಗದಲ್ಲಿ ಇದ್ದ ಪ್ರತಿಯೊಬ್ಬರಿಗೂ, ರಾಜ್ಕುಮಾರ್ ಆಗಲಿ ಅವರಾಗಲಿ ಎಲ್ಲ ಕಲಾವಿದರಿಂದ ಮನೆ ಮಕ್ಕಳಾಗಿ ನೋಡಿಕೊಂಡು ಅವ್ರನ್ನ ಬೆಳೆಸ್ತವ್ರು. ಇಷ್ಟು ವರ್ಷ ಆದ್ರೂ ಅವ್ರ ಹತ್ರ ಹೋದಾಗ ಅಮ್ಮನ ಹತ್ರ ಹೋಗಿ ಮಗು ಥರ ಇರ್ತಾಯಿದ್ರು. ಆ ಮಗು ಥರವೇ ನೋಡ್ಕೊತಾ ಇದ್ರು. ಇವತ್ತು ಅಮ್ಮ ದೂರ ಆಗಿದ್ದಾರೆ. ದೂರ ಆಗೋಕ್ಕೆ ಹೃದಯ ಒಪ್ಕೊಳ್ಳೋದು ಯಾವತ್ತೂ ನಮ್ಮಲ್ಲಿರ್ತಾರೆ. ಅಭಿನಯ ಸರಸ್ವತಿ ಎಂತೆಂಥ ಪಾತ್ರಗಳು. ಮಹಾಕವಿ ಕಾಳಿದಾಸಂಗ ನೋಡ್ಕೊಂಡ್ಬಂದರೆ ಒಂದೊಂದು ಪಾತ್ರಗಳು ಮಾಡ್ತಾಯಿದ್ರು. ಎಲ್ಲ ಭಾಷೆಗಳು ಕೇಳ್ಕೊಳ್ಳೋದೊಂದೇ. ಅವರ ಅಗಲಿಕೆ ನೋವನ್ನು ಭರಿಸೋ ಶಕ್ತಿ ಅವ್ರ ಮಗಳಿಗೆ ಕೊಡಲಿ, ಅವ್ರ ಮನೆಯವ್ರಿಗೆ ಕೊಡಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಭಾರತ ದೇಶ ಅಳ್ತಾ ಇದೆಯಾ ಅಮ್ಮ ಹೋಗಲ್ಲ ಅಂತ ಅಳ್ತಾ ಇದೆ. ಅವರೆಲ್ರಿಗೂ ಆ ನೋವು ಭರಿಸೋ ಶಕ್ತಿ ಕೊಡಲಿ. ಅಮ್ಮನ ಆತ್ಮಕ್ಕೆ ಶಾಂತಿ ಕೊಡ್ತಾ ನಮ್ಮನ್ನೆಲ್ಲರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ. ನಮಸ್ಕಾರ. 4 ತಿಂಗಳು ಕೆಳಗೆ ಭೇಟಿಯಾಗಿದೆ. ಏನಾದ್ರು ಕೇಳಿದ್ರೆ ಅದು ಕೇಳಿದ್ರೆ ಹೇಳ್ಬೋದು. ಅವ್ರು ಹೇಳ್ಕೊಳ್ಳೋದಲ್ಲ, ಕೇಳ್ಕೊಳ್ಳೋದು. ಅಮ್ಮ ಏನು ಸಮಾಚಾರ ಅಂದರೆ ನಿಂದು ಹೇಳ್ತಾರೆ, ನಿಂದು ಹೇಳಪ್ಪ ಅನ್ನೋರು. ಎಲ್ಲಿ ಯಾವತ್ತೂ ಯಾರೇ ಬಂದರೂ ನನಗೆ ಹೀಗಾಗಿದೆ ಹಾಗಾಗಿದೆ ಇವೇ ಅಲ್ಲ, ನಿನಗೇನಾಗಿದೆ ಎಂತಾಗಿದೆ ಅದಕ್ಕೆ ಪರಿಹಾರ ಏನು ಅದನ್ನು ಹೇಳ್ತಾ ಇದ್ದೆ. ಅಂಥ ಆ ನಗುಮುಖ ಮೊದಲು ಮಹಾಕವಿ ಕಾಳಿದಾಸಲ್ಲಿ ಹೇಗಿತ್ತು ಆ ನಗು ಎಂದೂ ಮಾಸ್ತಿಲ್ಲ. ಆ ನಗು ನಮ್ಮ ಹೃದಯದಲ್ಲಿದೆ, ಎಂದೂ ಮಾಸ್ತಿಲ್ಲ. ಭಾರತೀಯ ಚಿತ್ರರಂಗಕ್ಕೆ ದೊಡ್ಡ ಆಸ್ತಿಯನ್ನು ಕಳ್ಕೊಂಡು ನಮ್ಮ ಜೊತೆ ಸಾಕಷ್ಟು ಒಡನಾಟ ಇತ್ತು. ಅವ್ರ ಜೊತೆ ಬಹಳ ಆತ್ಮೀಯರಾಗಿರೋದು ಖಂಡಿತ ತುಂಬ ಬೇಸರದ ವಿಚಾರ. ಎಂಥ ಸುಂದರವಾದ ಮುಖ, ತುಂಬ ಸೌಂದರ್ಯವತಿ ಅಂತಲೇ ಹೇಳಬೇಕು. ದೇವತೆಗಳು ಅಂತ ಇದ್ದರು. ಆ ದೇವತೆ ನಮ್ಮ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ತುಂಬಲಾರದ ನಷ್ಟ.
ಬಟ್ ಆದರೆ ಅವ್ರು ಮಾಡಿರುವಂಥ ಚಿತ್ರಗಳು ನಿಜವಾಗ್ಲೂ ನಾವು ಯಾವುದು ಮರೆಯೋಂಗಿಲ್ಲ. ಎಷ್ಟು ಸಿನಿಮಾಗಳು ಎಷ್ಟೆಷ್ಟು ಸಲ ನೋಡಿದ್ದೀನಿ ಅವ್ರವ್ರ ಸಿನಿಮಾಗಳನ್ನ. ಮೊನ್ನೆ 1 ತಿಂಗಳಿಂದ ನಾನು ಬಂದು ಮೀಟ್ ಮಾಡಿ ಮಾತಾಡಿ ಹಾಡೆಲ್ಲ ಹೇಳಿದ್ವಿ. ರಾಜ ಹಾವಿನ ಪಾರ್ವೆ ಅವರು ಹಾಡಿದ್ರು, ನಾವು ಹಾಡಿದ್ವಿ, ಎಲ್ಲರ ಜೊತೆಗೆ ಹಾಡಿದ್ವಿ. ಹಳೆ ಸಿನಿಮಾಗಳದ್ದು ಅವ್ರ ಸಿನಿಮಾಗಳದೇ 4-5 ಹಾಡುಗಳನ್ನ ಎಲ್ಲರೂ ಗುಂದು ಹಾಕಿದ್ವಿ. ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ. ಅವು ಏನು ಕ್ಲೂನೇ ಕೊಟ್ಟಿಲ್ಲ. ಅವರು ಏನೋ ಹಾಸ್ಪಿಟಲ್ ಇದ್ದಾರೆ, ಏನೋ ಆಗಿದೆ, ಏನೋ ತೊಂದರೆ ಆಗಿದೆ ಅನ್ನೋದೊಂದು ಅಂದ್ಕೊಂಡ್ರೆ ಅಟ್ಲೀಸ್ಟ್ ನಮಗೆ ಇದು ದೊಡ್ಡ ಶಾಕು ನಿಜವಾಗ್ಲೂ. ಕನ್ನಡ ಇಂಡಸ್ಟ್ರಿ ಹಿರಿಯ ನಟಿ ಅಂದರೆ ಎಕ್ಸ್ಟ್ರಾರ್ಡಿನರಿ ನಟಿ ಅಂತ ಒಂದು ಅದ್ಭುತವಾದ ನಟಿ ನಮ್ಮಲ್ಲಿರೋದೇ, ನಮ್ಮ ಕರ್ನಾಟಕದಲ್ಲಿರೋದೇ ನಮ್ಮ ಭಾಗ್ಯ ಅಂತಲೇ ಹೇಳಬೇಕು. ಪಂಚಭಾಷಾ ತಾರೆ ಎಲ್ಲ ಕಡೆನೂ ಹೆಸರು ಮಾಡಿದ್ರು, ಎಲ್ಲ ಕಡೆನೂ ಅಷ್ಟೇ. ಒಂದು ಹೀರೋಯಿನ್ 200 ಸಿನಿಮಾ ಮಾಡೋದು ತಮಾಷೆ ಅಲ್ಲ. ಅಂಥ ದೊಡ್ಡ ನಟಿ ಇವತ್ತು ನಮ್ಮ ಜೊತೆಗೆ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಅವ್ರ ಹಿಸ್ಟ್ರಿ, ನಮ್ಮ ಕರ್ನಾಟಕ ಇಂಡಸ್ಟ್ರಿ ಹಿಸ್ಟ್ರಿ ಇರೋ ತನಕ ಅವರ ಹೆಸರು ಜೀವಂತವಾಗಿರುತ್ತೆ. ಇವತ್ತಿನ ದಿನ ಅವರು ನಂಬಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲೂ. 1 ತಿಂಗಳಿಂದ 25 ದಿವಸನೂ ಆಗಿಲ್ಲ ನಾನು ಮೀಟ್ ಮಾಡಿ. ಇದೇ ಮನೆಗೆ ಬಂದು ಫೋಟೋಸ್ ಎಲ್ಲ ತೊಗೊಂಡ್ವಿ, ನಕ್ಕಿದ್ವಿ, ಮಾತಾಡಿದ್ವಿ, ಹಳೇದು ಯೋಚನೆ ಮಾಡಿದ್ವಿ. ಪುಟ್ಟಣ್ಣವ್ರದ್ದು ಮಾತಾಡಿದ್ರು. ಎಲ್ಲನೂ ತುಂಬ ಬೇಜಾರಾಗ್ತಾಯಿದೆ. ಅವರ ಫ್ಯಾಮ್ಲಿ ತಡ್ಕೊಳ್ಳೋ ಶಕ್ತಿ ಆ ಭಗವಂತ ಕೊಡಲಿ. ತುಂಬಲಾರದ ನಷ್ಟ ಅಂತೂ ಆಗಿದೆ. ಬಟ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾವಾಗಲೂ ಚಿರಾಯು, ಅದನ್ನು ಮಾತ್ರ ಖಂಡಿತ ಹೇಳ್ಬಲ್ಲೆ. ಅವ್ರ ಹೆಸರು ಚಿರಾಯು, ಅವರು ಚಿರಾಯು. ಚಿತ್ರಗಳ ಮೂಲಕ ನಾವು ಇನ್ನೂ ನೋಡ್ತೀವಿ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನೋಡ್ತಾರೆ. ಅಂಥ ಒಂದು ಸುಂದರವಾದ ನಟಿ. ನನಗೆ ತುಂಬ ಇಷ್ಟ. ಅವ್ರ ಮುಖ ತುಂಬ ಇಷ್ಟ ನನಗೆ. ಅವ್ರ ನಗು, ಕಣ್ಣು, ಎಂಥ ಹಾವಭಾವ. ಅವ್ರ ಮನಸ್ಸಿಗೆ, ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ಯಾವಾಗಲೂ ನಮ್ಮ ಜೊತೆಗೆ ಇರಲಿ. ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.